ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಪ್ರತಿಯೊಂದು ಹೊಸ ದಿನವೂ ಬದುಕಿನ ಹೊಸ ಅಧ್ಯಾಯ. ಆದ್ದರಿಂದ ದಿನದ ಆರಂಭ ಕೇವಲ ಸೂರ್ಯೋದಯದಿಂದಲ್ಲ, ನಮ್ಮ ಮನಸ್ಸಿನಲ್ಲಿ ಸತ್ಸಂಕಲ್ಪಗಳ ಉದಯದಿಂದ ಆಗಬೇಕು. ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವುದು ಅತ್ಯುತ್ತಮ ಅಭ್ಯಾಸ. ಕೊನೆ ಪಕ್ಷ 6 ಗಂಟೆ ಒಳಗಾದರೂ ಏಳುವಂತಿರಬೇಕು. ಬೆಳಗ್ಗೆ ಎಚ್ಚರವಾದೊಡನೆ ದಡಕ್ಕನ್ನು ಎದ್ದು ಬಿಡುವುದಲ್ಲ, ಕೃತಜ್ಞತೆಯಿಂದ ದಿನ ಪ್ರಾರಂಭವಾಗಲಿ. ಬದುಕನ್ನು ನೀಡಿದ ಪರಮಾತ್ಮ, ಜನ್ಮ ನೀಡಿದ ಮಾತಾಪಿತರರು, ಬೆಳಕು ತೋರುವ ಗುರುಗಳು ಮತ್ತು ನಮ್ಮನ್ನು ಪೊರೆಯುವ ಪ್ರಕೃತಿ ಮಾತೆಗೆ ನಮ್ಮ ಕೃತಜ್ಞತೆ ಸಲ್ಲಲಿ. ಕೃತಜ್ಞತೆಯಿಂದ ಆರಂಭವಾದ ದಿನದಲ್ಲಿ ದೂರುಗಳಿಗೆ ಸ್ಥಾನವಿರುವುದಿಲ್ಲ. ಅಲ್ಲಿ ನೆಮ್ಮದಿ, ಸಂತೋಷ, ಆತ್ಮವಿಶ್ವಾಸಗಳೇ ನೆಲೆಸಿರುತ್ತವೆ. ಹಾಸಿಗೆಯಲ್ಲಿ ಕುಳಿತೇ ಒಂದು ಸಂಕಲ್ಪ ಮಾಡಿಕೊಳ್ಳಬೇಕು. ಇಂದಿಡೀ ನಾನು ಸಂತೋಷವಾಗಿರುತ್ತೇನೆ, ಕ್ರಿಯಾಶೀಲವಾಗಿರುತ್ತೇನೆ, ಯಾರ ಬಗ್ಗೆಯೂ ಕೋಪ ಮಾಡಿಕೊಳ್ಳುವುದಿಲ್ಲ ಎಂದು. ಇದನ್ನು ಕನಿಷ್ಠ 3 ಸಲವಾದರೂ ಹೇಳಿಕೊಳ್ಳಬೇಕು. ದಿನದ ಈ ಮೊದಲ ಚಿಂತನೆಯೇ ಇಡೀ ದಿನದ ದಿಕ್ಕನ್ನು ನಿರ್ಧರಿಸುತ್ತದೆ. ಕೃತಜ್ಞತೆಯಿಂದಲೇ ದಿನದ ಪ್ರಾರಂಭವಾದರೆ ಎಷ್ಟೇ ಸವಾಲುಗಳು ಎದುರಾದರೂ ಎದುರಿಸುವ ಶಕ್ತಿ ಪ್ರಾಪ್ತವಾಗುತ್ತದೆ. ಹಾಸಿಗೆಯಲ್ಲಿ ಕುಳಿತೇ ಇಂದು ಮಾಡಬೇಕಾದ ಮುಖ್ಯ ಕೆಲಸ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳುವುದೊಳಿತು. ಇಲ್ಲಿಂದಲೇ ನಮ್ಮ ಕ್ರಿಯಾಶೀಲತೆಗೆ ಉತ್ತಮ ಆರಂಭ ಸಿಗುತ್ತದೆ. ಎಚ್ಚರವಾದೊಡನೆ ನಮ್ಮಲ್ಲಿ ಅನೇಕರ ಹವ್ಯಾಸ ಮೊಬೈಲ್ ಸ್ಕ್ರೋಲ್ ಮಾಡುವುದು. ಇದು ಅತ್ಯಂತ ಕೆಟ್ಟ ಅಭ್ಯಾಸ. ಇದೇ ದಿನದ ಉತ್ತಮ ಪ್ರಾರಂಭಕ್ಕೆ ಬಹುದೊಡ್ಡ ಶತ್ರು. ಇದಕ್ಕೆ ಅವಕಾಶ ನಂತರವೇ ಇರಲಿ. ಈ ಸಂಯಮ ಅತ್ಯಗತ್ಯ. ಬೆಳಿಗ್ಗೆ ಸ್ವಲ್ಪ ಸಮಯ ಪ್ರಾಣಾಯಾಮ, ಧ್ಯಾನ ಬಹು ಉಪಯುಕ್ತ. ಅರ್ಧ ಗಂಟೆಯಾದರೂ ಯೋಗ, ವ್ಯಾಯಾಮ, ಕೊನೆ ಪಕ್ಷ ವಾಕಿಂಗ್ ಆದರೂ ಕಡ್ಡಾಯವಾಗಿರಲಿ. ನಂತರವೇ ಇನ್ನಿತರ ಕಾರ್ಯಗಳು ನಡೆಯಲಿ. ದಿನದುದ್ದಕ್ಕೂ ಒತ್ತಡರಹಿತವಾಗಿರುವಂತೆ ಎಚ್ಚರಿಕೆ ವಹಿಸಬೇಕು ಮತ್ತು ಸಂತೋಷದ ಕಿರಣಗಳು ಹೆಚ್ಚೆಚ್ಚು ಮೂಡುವಂತಿರಬೇಕು. ಇದೇ ಬದುಕನ್ನು ನಿಭಾಯಿಸುವ ಜಾಣ್ಮೆ. ಇದು ಸಾಧ್ಯವಾಗಬೇಕಾದರೆ ಬೆಳಗಿನ ಪ್ರಾರಂಭ ವ್ಯವಸ್ಥಿತವಾಗಿರುವುದು ಅಗತ್ಯ. ಅಂತಹ ದಿನದ ಪ್ರಾರಂಭ ನಮ್ಮದಾಗಿರಲಿ.